Model number 1, linear algebra. Very first concept we shall discuss about rank of a matrix. So question will be like this: find the rank of the following matrix by elementary row transformation. Right? So rank of a matrix ಕೇಳಿದ ತಕ್ಷಣ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ you have to perform only row operations. ಸೊ ಎಂಟೈರ್ ಲೀನಿಯರ್ ಆಲ್ಜಿಬ್ರಾ ಮಾಡೆಲ್ ಅಲ್ಲಿ ಅಂತ ಹೇಳಿದ್ರೆ ಸೊ ನಿಮ್ಮ ಫಸ್ಟ್ ಮಾಡೆಲ್ ಅಲ್ಲಿ ಸೊ ದೇರ್ ಇಸ್ ನೋ ಕಾಲಮ್ ಆಪರೇಷನ್ಸ್, ರೈಟ್. ಯು ಹ್ಯಾವ್ ಟು ಪರ್ಫಾರ್ಮ್ ಓನ್ಲಿ ರೋ ಆಪರೇಷನ್ಸ್. ಕೀಪ್ ಇನ್ ಮೈಂಡ್, ಎಂಟೈರ್ ಲೀನಿಯರ್ ಆಲ್ಜಿಬ್ರಾದಲ್ಲಿ ಯು ಹ್ಯಾವ್ ಟು ಪರ್ಫಾರ್ಮ್ ಓನ್ಲಿ ರೋ ಆಪರೇಷನ್ಸ್. ಸೊ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಸೊ ಫಸ್ಟ್ ಏನ್ ಮಾಡಬೇಕು, ಗಿವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದಿಸ್ ಇಸ್ ವಾಟ್ ಗಿವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಇದನ್ನೇ ಮಾಡಬೇಕು, ಈ ರ್ಯಾಂಕ್ ಈ ಮ್ಯಾಟ್ರಿಕ್ಸ್ ನ ಎದಕ್ಕೆ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಎಕೊಲಾನ್ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕು. ಕ್ಲಿಯರ್? ಎಕೊಲಾನ್ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕು. ಸೊ ಎಕೊಲಾನ್ ಫಾರ್ಮಿಗೆ ರೆಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ ವಿ ಹ್ಯಾವ್ ಎ ಕಂಡೀಷನ್ಸ್, ರೈಟ್. ಕಂಡೀಷನ್ಸ್ ಏನು ಅಂತ ಹೇಳಿದ್ರೆ, ಸೊ ಬಿಲೋ ದ ಫಸ್ಟ್ ಎಲಿಮೆಂಟ್ ಅಂತ ಹೇಳಿದ್ರೆ ಲೀಡಿಂಗ್ ಎಲಿಮೆಂಟ್, ಇಲ್ಲಿ ಏನಾಗುತ್ತೆ, ಲೀಡಿಂಗ್ ಎಲಿಮೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ 2, 1, 3 ಆರ್ ದ ಲೀಡಿಂಗ್ ಎಲಿಮೆಂಟ್ಸ್ ಇಯರ್, ರೈಟ್. ಲೀಡಿಂಗ್ ಎಲಿಮೆಂಟ್ ಬಿಲೋ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಇದೆ, ಕರೆಕ್ಟಾ? ಈ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಅಲ್ಲಿ ಆ ಬಿಲೋ ಎಲಿಮೆಂಟ್ ಏನಾಗಬೇಕು, ನಮಗೆ 0 ಆಗಬೇಕು. ಅಂಡ್ ಆಲ್ಸೋ ಈ ಬಿಲೋ ಎಲಿಮೆಂಟ್ ಏನಾಗಬೇಕು, 0 ಆಗಬೇಕು ಅಂತ ಹೇಳಿದ್ರೆ 1 and 3 0 ಆಗಬೇಕು. ಅಂಡ್ ಆಲ್ಸೋ 2 ಬಿಲೋ 0 ಆಯ್ತು ಅಂತ ಹೇಳಿದ್ರೆ ಸೆಕೆಂಡ್ ಕಂಡೀಷನ್ ಏನ್ ಸ್ಯಾಟಿಸ್ಫೈ ಆಗ್ಬೇಕಂತ ಹೇಳಿದ್ರೆ, ಬಿಫೋರ್ ಇಲ್ಲಿ ಏನಾಯ್ತು ಅವಾಗ -1 ಇಸ್ ದ ಲೀಡಿಂಗ್ ಎಲಿಮೆಂಟ್ ಆಯ್ತು, ಇದು 0 ಆಯ್ತು ಅಂತ ಹೇಳಿದ್ರೆ -1 ಇಸ್ ದ ಲೀಡಿಂಗ್ ಎಲಿಮೆಂಟ್ ಆಯ್ತು. ಸೊ ಅದ್ರ ಬಿಲೋ ಏನಾಗಬೇಕು, ಇದು 0 ಆಗಬೇಕು. ಆಬ್ವಿಯಸ್ಲಿ ಇದನ್ನ 0 ಮಾಡಲೇಬೇಕು ನೀವು. ಕ್ಲಿಯರ್? ಸೊ ವೆರಿ ಫಸ್ಟ್ ಕಂಡೀಷನ್, ಬಿಲೋ ದ ಲೀಡಿಂಗ್ ಎಲಿಮೆಂಟ್ ಶುಡ್ ಬಿ 0. ಬಿಲೋ ದ ಲೀಡಿಂಗ್ ಎಲಿಮೆಂಟ್ ಶುಡ್ ಬಿ 0. ಲೀಡಿಂಗ್ ಎಲಿಮೆಂಟ್ ಅಂತ ಹೇಳಿದ್ರೆ ಏನಾಗುತ್ತೆ, 2, 1, 3 ಆರ್ ದ ಲೀಡಿಂಗ್ ಎಲಿಮೆಂಟ್ಸ್. ಕೀಪ್ ಇನ್ ಮೈಂಡ್, ಇನ್ ದಿಸ್ ಎಕ್ಸಾಂಪಲ್ 2, 1, 3 ಆರ್ ದ ಲೀಡಿಂಗ್ ಎಲಿಮೆಂಟ್ಸ್. ಬಿಲೋ ದ ಲೀಡಿಂಗ್ ಎಲಿಮೆಂಟ್ ಶುಡ್ ಬಿ 0. ದಿಸ್ ಇಸ್ ವಾಟ್ ಫಸ್ಟ್ ಕಂಡೀಷನ್, ರೈಟ್. ಅವಾಗ ಏನಾಗುತ್ತೆ, 0 ಆಗುತ್ತೆ, ಇದು 0 ಆಗುತ್ತೆ. ನೆಕ್ಸ್ಟ್ -1 ಇಸ್ ದ ಲೀಡಿಂಗ್ ಎಲಿಮೆಂಟ್ ಆಗುತ್ತೆ. ಸೊ ಬಿಲೋ ದ ಎಲಿಮೆಂಟ್ ದಿಸ್ ಶುಡ್ ಬಿ 0. ಕ್ಲಿಯರ್? ಸೊ ಈ 0 ನಂಬರ್ ಆಫ್ ಅಪಿಯರ್ ಬಿಫೋರ್ ದ ಲೀಡಿಂಗ್ ಎಲಿಮೆಂಟ್ ಅಂತ ಹೇಳಿದ್ರೆ -1 ಇಸ್ ದ ಲೀಡಿಂಗ್ ಎಲಿಮೆಂಟ್. ಸೊ ನಂಬರ್ ಆಫ್ ಜೀರೋಸ್ 1 ಇಲ್ಲಿ. ಓಕೆ. ಸೊ ನೆಕ್ಸ್ಟ್ ಏನಾಗಬೇಕು, ಇಲ್ಲಿ 1 0 ಬಂತು ಅಂತ ಹೇಳಿದ್ರೆ ಲೀಡಿಂಗ್ ಎಲಿಮೆಂಟ್ಗಿಂತ ಬಿಫೋರು ಸೆಕೆಂಡ್ ಏನಾಗಬೇಕು, ಇಲ್ಲಿ ಮೋರ್ ದೆನ್ 1 zeros ಬರ್ಬೇಕು ನಮಗೆ, ರೈಟ್. ನಥಿಂಗ್ ಬಟ್ ಇಲ್ಲಿ 1 0 ಮಾಡಿದ್ರೆ ಇಲ್ಲಿ 3 and 1 ಅನ್ನು 0 ಮಾಡಬೇಕು, ರೈಟ್. ಆಗ ಏನಾಗುತ್ತೆ, ಲೀಡಿಂಗ್ ಎಲಿಮೆಂಟ್ -1, ಬಿಲೋ ಎಲಿಮೆಂಟ್ 0 ಆಗುತ್ತೆ, ಇದು 0 ಆಗಿರುತ್ತೆ. ಸೊ ದೀಸ್ ಆರ್ ದ ಕಂಡೀಷನ್ಸ್ ವಿ ಹ್ಯಾವ್, ರೈಟ್. ಸೊ ಏನ್ ಮಾಡೋಕ್ಕಾಗದ್ರೆ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಬೇಕು ಅಂತ ಹೇಳಿದ್ರೆ ದ ಗಿವನ್ ಮ್ಯಾಟ್ರಿಕ್ಸ್ ನ ರೆಡ್ಯೂಸ್ ಟು ಎ ಎಕೊಲಾನ್ ಫಾರ್ಮ್, ರೆಡ್ಯೂಸ್ ಟು ಎ ಎಕೊಲಾನ್ ಫಾರ್ಮ್, ರೈಟ್. ಫಸ್ಟ್, ಅಂಡ್ ಆಲ್ಸೋ ಕೀಪ್ ಇನ್ ಮೈಂಡ್, ಇಟ್ಸ್ ನಾಟ್ ಮ್ಯಾಂಡೇಟರಿ. ಫಸ್ಟ್ ರೋ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಪ್ರಿಫರಬಲಿ 1. ಯಾವಾಗಲೂ ಏನಾಗಿರ್ಬೇಕು, ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಪ್ರಿಫರಬಲಿ 1 ಇರಬೇಕು. ಯಾಕೆ 1 ಇರ್ಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಪರ್ಫಾರ್ಮ್ ರೋ ಆಪರೇಷನ್ಸ್. ಕ್ಲಿಯರ್? ವಿ ಹ್ಯಾವ್ ಟು ಪರ್ಫಾರ್ಮ್ ರೋ ಆಪರೇಷನ್ಸ್. ದಟ್ಸ್ ವೈ ರೋ ಆಪರೇಷನ್ಸ್ ಈಸಿ ಆಗ್ಬೇಕಂತ ಹೇಳಿದ್ರೆ ಪ್ರಿಫರಬಲಿ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಏನಿರಬೇಕು, 1 ಇದ್ರೆ ಚೆನ್ನಾಗುತ್ತೆ ನಮಗೆ. ಕ್ಲಿಯರ್? ರೈಟ್. ದೀಸ್ ಆರ್ ದ ಕಂಡೀಷನ್ಸ್ ವಿ ಹ್ಯಾವ್. ಕ್ಲಿಯರ್? ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವೆರಿ ಫಸ್ಟ್ ಪ್ರಾಬ್ಲಮ್, find the rank of the following matrix by elementary row transformation. So the given matrix we shall take A. Capital A is equal to, so the given matrix we shall take 2, 3, -1, -1, 1, -1, -2, -4, 3, 1, 3, -2, right? So here, ಸೊ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಪ್ರಿಫರಬಲಿ 1, ನಮಗೆ ಇದು 1 ಆಗ್ಬೇಕೀಗ, ಕರೆಕ್ಟ್ ಅಲ್ವಾ? ಪ್ರಿಫರಬಲಿ 1 ಕಂಪಲ್ಸರಿ ಅಂತ ಏನಲ್ಲ, ಪ್ರಿಫರಬಲಿ 1 ಇದ್ರೆ ಏನಾಗುತ್ತೆ, ನಮಗೆ ರೋ ಆಪರೇಷನ್ ಪರ್ಫಾರ್ಮ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ದಟ್ಸ್ ವೈ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಪ್ರಿಫರಬಲಿ 1, ರೈಟ್. ಸೊ ದಟ್ಸ್ ವೈ R1 ಇಂಟರ್ಚೇಂಜ್ ವಿತ್ R2 ಅಂದ್ರೆ R1 ದಟ್ ರೆಪ್ರೆಸೆಂಟ್ಸ್ ರೋ 1, R2 ದಟ್ ರೆಪ್ರೆಸೆಂಟ್ಸ್ ರೋ 2. ಕ್ಲಿಯರ್? ಸೊ R1 ಅಂಡ್ R2 ನ ಇಂಟರ್ಚೇಂಜ್ ಮಾಡೋಣ. ಕ್ಲಿಯರ್? ಇಲ್ಲಿ ಏನಾಗುತ್ತೆ, R1 ಇಂಟರ್ಚೇಂಜ್ ವಿತ್ R2. ಸೊ ಫಸ್ಟ್ ರೋ ಇದೇನಾಗುತ್ತೆ, ಈಗ ಇಂಟರ್ಚೇಂಜ್ ಆಗುತ್ತೆ. ಇದು ಏನಾಗುತ್ತೆ, ಫಸ್ಟ್ ರೋ ಹೋಗುತ್ತೆ, ಫಸ್ಟ್ ರೋ ಇರೋದು ಸೆಕೆಂಡ್ ರೋಗೆ ಬರುತ್ತೆ. ದೆನ್ ಇಟ್ ಬಿಕಮ್ಸ್ A is equivalent, not exactly equal to, equivalent to. ಈ ಸಿಂಬಲ್ ಯೂಸ್ ಮಾಡ್ತೀವಿ ನಾವು. ಕ್ಲಿಯರ್? ಸೊ 1, -1, -2, -4 first, second row we can write here 2, 3, -1, -1, right?
2, 3, minus 1, minus 1. Next year. So R1 interchange with R2 ಆಯ್ತು ಕರೆಕ್ಟಾ. ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಪ್ರಿಫರಬಲಿ ಒಂದು ಇರಲೇಬೇಕಂತ ಏನಿಲ್ಲ. ಸೊ ಇದ್ರೆ ರೋ ಆಪರೇಷನ್ಸ್ ಈಸಿ ಆಗುತ್ತೆ ಅಂತ. ನೆಕ್ಸ್ಟ್ ಇಯರ್ 2 0 ಆಗಬೇಕು, 2 0 ಆಗಬೇಕು ಅಂಡ್ ಆಲ್ಸೋ 3 0 ಆಗಬೇಕು. ಯಾಕಂದ್ರೆ ಇಲ್ಲಿ 1 ಇಸ್ ದ ಲೀಡಿಂಗ್ ಎಲಿಮೆಂಟ್. ಕಂಡೀಷನ್ಸ್ ಏನಿರಬೇಕು ಎಕಲಾನ್ ಫಾರ್ಮ್ದು 1 ಇಸ್ ದ ಲೀಡಿಂಗ್ ಎಲಿಮೆಂಟ್. ಆ ಬಿಲೋ ಲೀಡಿಂಗ್ ಎಲಿಮೆಂಟ್ ಏನಾಗಬೇಕು ನಮಗೆ 0 ಆಗಬೇಕು, ಆಸ್ ವೆಲ್ ಆಸ್ ಈ 3 0 ಆಗಬೇಕು. So that's why we have to perform row operations. Clear? So row operations ಏನು ತಗೊಂತೀರಾ, R2 ಈ 2 0 ಆಗ್ಬೇಕಂತ ಹೇಳಿದ್ರೆ ರೋ ಪರ್ಫಾರ್ಮೇಶನ್ ವಿತ್ ವಾಟ್ R1 R1 ಜೊತೆನೆ ರೋ ಆಪರೇಷನ್ಸ್ ಮಾಡ್ಬೇಕು. ಅಲ್ಲಿಗೆ 2 ಇದೆ, ಇಲ್ಲಿ 1 ಇದೆ ಅಂತ ಹೇಳಿದ್ರೆ ಈ R1 ಗೆ ಮಲ್ಟಿಪ್ಲೈ ಎದರಿಂದ ಮಾಡ್ಬೇಕು ನಾವೀಗ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ಇಟ್ ಬಿಕಮ್ಸ್ 0. ನೀವು ಫರ್ದರ್ ಏನು ಯೋಚನೆ ಮಾಡಕ್ ಹೋಗಬೇಡಿ, ಈ 2 0 ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳಿ. ಗೊತ್ತಾಯ್ತಾ? ಸೊ ಈ ನೆಕ್ಸ್ಟ್ ಎಲಿಮೆಂಟ್ಸ್ ಆನ್ಸರ್ ಏನಾದ್ರು ಬರಲ್ಲ, ನಮಗೆ ಅದು ಬೇಕಾಗಿಲ್ಲ. ಸೊ ಈ 2 0 ಆಗ್ಬೇಕಂತ ಹೇಳಿದ್ರೆ ರೈಟ್, ಕೀಪ್ ಇನ್ ಮೈಂಡ್ R2 minus 2R1 ಆಪರೇಷನ್ ಆನ್ R2. R2 ಎಂಟೈರ್ ಏನ್ ಚೇಂಜ್ ಆಗ್ಬೇಕು ನನಗೀಗ R2 minus 2R1 ಆಗಬೇಕು. ರೈಟ್. ಸೊ ನೆಕ್ಸ್ಟ್ R2 ವಿ ಹ್ಯಾವ್ 2 ರೈಟ್. R2 ಫಸ್ಟ್ ಎಕ್ಸಾಂಪಲ್ ಕ್ಲಿಯರ್ ಆಗಿ ತೋರಿಸ್ತಾನೆ ನೋಡ್ಕೋಬೇಕು. ದಿಸ್ ಇಸ್ ವಾಟ್ ಯುವರ್ 2 minus 2 ಇದೆ, 2 into R1 we have here what? R1 we have, this is R1, clear? R1 ಏನಿದೆ ನಮಗೆ 1 ಇದೆ. ಸೊ obviously which is equal to 2 minus 2 into 1 2, 2 minus 2 will get 0. ಸೊ ಇದೇನಾಗುತ್ತೆ ನಮಗೆ ನೆಕ್ಸ್ಟ್ ಈಗ 0 ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ R2 we have here 3 ರೈಟ್. R2 we have here 3 ಇದೆ, 3 minus 2 into ರೈಟ್, 3 minus 2 into ಏನಿದು minus 1. So then we'll get what here 3 minus into minus plus 2 into 1 2, 3 plus 2 is equal to 5. This becomes what 5 ಆಗುತ್ತೆ ನಮಗೆ. ಕ್ಲಿಯರ್. ನೆಕ್ಸ್ಟ್ ಇಯರ್ R2 we have here minus 1. R2 ಏನಿದೆ ನಮಗೆ -1 ಇದೆ. ಸರ್ R2 we have here -1 ರೈಟ್. -1 ಇದು ತಗೊಂತಿದ್ದೀನಿ ಕರೆಕ್ಟಾ. R2 -1 minus 2 R1 minus 2 into R1 we have here -2. So after simplification minus into minus plus, right? So -1 minus into minus plus 2 to the 4, right? Plus 4 minus 1 will get plus 3 we get here, plus 3 we get next row, right? Next year -1 R2 we have here -1 minus 2 into -4, right? So we'll get here -1 minus into minus plus 4 to the 6, 6 minus 1 will get here plus 5, right? Here plus, sorry, R2 we have here, right? 4 to the 8, sorry, 4 to the 8 here, right? 4 to the minus into minus plus 4 to the 8, clear? 4 to the 8, right? Plus 8 minus 1 will get plus 7, right? So this is what R2 interchange with R2 minus 2R1. So obviously namige, so this becomes 0 ಆಯ್ತು. ಲೀಡಿಂಗ್ ಎಲಿಮೆಂಟ್ 1 ಇದೆ, ಬಿಲೋ ಎಲಿಮೆಂಟ್ 0 ಆಯ್ತು. ಅಂಡ್ ಆಲ್ಸೋ ಇದನ್ನು 0 ಮಾಡೋಕೆ ನಾವೀಗ ಈ ಎಲಿಮೆಂಟ್ ಅಂದ್ರೆ 3 0 ಆಗಬೇಕು. 3 0 ಆಗಬೇಕಂತ ಹೇಳಿದ್ರೆ we have to perform row operation again, right? That should be what here R3 changes to R3 minus 3R1. R3 we have here 3 minus 3 into R1. ಸೊ ಡೋಂಟ್ ಟೇಕ್ R2 ತಗೊಳಕ್ ಹೋಗಬೇಡಿ, ಯಾಕಂದ್ರೆ R2 ಆಲ್ರೆಡಿ ಆಪರೇಷನ್ಸ್ ಮಾಡ್ತಾ ಇದೀವಿ ಅದ್ರ ಮೇಲೆ ಅಲ್ವಾ, R2 ಮೇಲೆ. ಸೊ ಡೋಂಟ್ ಟೇಕ್ R2, ಸೊ ಯು ಹ್ಯಾವ್ ಟು ಟೇಕ್ R1 ಇಟ್ ಸೆಲ್ಫ್. ಕ್ಲಿಯರ್. ನೀವು ಯಾವುದು ಪರ್ಫಾರ್ಮ್ ಮಾಡಲ್ಲ, ಸೊ R1 ಕನ್ಸಿಡರ್ ಮಾಡಬೇಕು. ಆಲ್ರೆಡಿ R2 ಪರ್ಫಾರ್ಮ್ ಆಗ್ತಾ ಇದೆ, ಸೊ R2 ಕನ್ಸಿಡರ್ ಮಾಡಂಗಿಲ್ಲ ನೀವು. ಯು ಹ್ಯಾವ್ ಟು ಕನ್ಸಿಡರ್ ಓನ್ಲಿ R1, ರೈಟ್? ದಟ್ಸ್ ವೈ R3 minus 3R1. R3 we have here 3 minus 3 into R1 we have here 1, right? So obviously we'll get 3 minus 3 will get what? 0, right? Similarly R3 minus 3R1, R3 1 we have here, minus into minus 3 into 1 3, right? Plus 3 ಆಗುತ್ತೆ ಅಲ್ಲಿಗೆ. 1 plus 3 will get 4, right? So next R3 we have here 3, right? Minus 3 into R1 ಏನಿದೆ ನಮಗೆ ನಂಬರ್ -2 we have here, right? -2. So we'll get 3 minus into minus plus 3 to the 6, 6 plus 3 is equal to 9, right? 9 will get here, right? Next R3 we have here, R3 we have here -2. So R3 we have here -2 minus 3 into R1 we have here
R3 minus 2, minus 3 into R1, we have here what? Minus 4. Minus 4. So we'll get minus 2, minus into minus plus 4 3 is a 12. 12 minus 2, obviously we'll get 10, right? So ಏನಾಯ್ತಲ್ಲ ನಿಮಗೆ leading element 1 ಇದೆ, below element 0 ಆಯಿತು, and obviously this element becomes 0. 3 ಇಂದ 0 ಆಗಬೇಕು, 0 ಆಯಿತು. ನೆಕ್ಸ್ಟ್ ಇಯರ್ ಲೀಡಿಂಗ್ ಎಲಿಮೆಂಟ್ 5 ಇದೆ. ಕ್ಲಿಯರ್? ಲೀಡಿಂಗ್ ಎಲಿಮೆಂಟ್ 5 ಇದೆ. ಇದು ಲೀಡಿಂಗ್ ಎಲಿಮೆಂಟ್ 1, ಬಿಲೋ ಎಲಿಮೆಂಟ್ 0 ಆಯಿತು. ಸೆಕೆಂಡ್ ರೋ ಅಲ್ಲಿ ವಿಚ್ ಒನ್ ಇಸ್ ದ ಲೀಡಿಂಗ್ ಎಲಿಮೆಂಟ್ ಇಯರ್? 5 ಈಸ್ ದ ಲೀಡಿಂಗ್ ಎಲಿಮೆಂಟ್, ರೈಟ್? 5 ಈಸ್ ದ ಲೀಡಿಂಗ್ ಎಲಿಮೆಂಟ್. ಬಿಲೋ ಎಲಿಮೆಂಟ್ 4 ಏನಾಗಬೇಕು ನಮಗೆ ಈಗ? 0 ಆಗಬೇಕು. ಸೊ ಈ 4 0 ಆಗ್ಬೇಕಷ್ಟೇ ನಮಗೆ, ಯಾಕಂತಂದ್ರೆ ಆಲ್ರೆಡಿ 0 ಇದೆ, ರೈಟ್? ಈ 4 0 ಆಗ್ಬೇಕು ನಮಗೆ, ರೈಟ್? 4 0 ಆಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸಿಯರ್ 4 0 ಆಗ್ಬೇಕಂತ ಹೇಳಿದ್ರೆ ಸೊ R3 ಆಪರೇಷನ್ ಆನ್ R3 ಮಾಡಕ್ಕೆ ಈಗ ಕರೆಕ್ಟಾ? 4 0 ಆಗಬೇಕು ಆಪರೇಷನ್ ಆನ್ R3. ಸೊ R3 5 into R3 minus 4 into R2. 5 into R3. 5 4s are 20, right? 4 5s are 20, right? So it becomes 0. You concentrate on only 4 becomes 0. 4 0 ಆಗಿ ಮಾತ್ರ ನೋಡ್ಬೇಕು ನೀವು, ಗೊತ್ತಾಗತ್ತಲ್ಲ? ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಫರ್ದರ್ ಇಲ್ಲಿ ಆಪರೇಷನ್ ಸೇಮ್ ಬಂದ್ರು ಓಕೆ, ನಮಗೆ ಅದು ಬೇಕಾಗಿಲ್ಲ. ಕ್ಲಿಯರ್? ಸಿಮಿಲರ್ಲಿ ಸಿಯರ್ R3 ಆಪರೇಷನ್ 5 into R3 we have here R3 4 minus 4 into R2 we have here 5. Obviously 4 5s are 20 minus 4 5s are 20. 20 minus 20 will get 0. And you shall consider this also. 5 into 0, 5 into 0, 0. 4 into 0, 0. 0 minus 0, obviously 0. Clear? Right? So next job. We have to perform next other, right? 5 into 9 minus 4 into 3, right? 5 into 9 minus 4 into 3. So obviously we'll get 33 plus 33 will get. Next year, 5 next step. 5 into, so next day. So 5 into 10, right? 5 into 10 minus excuse me, 5 into 10 minus 4 into R2. R2 we have here 7, right? R2 we have here 7, right? R2 we have here 7. 5 tens are, right? Obviously we have here 50. 5 tens are 50 minus, right? So next thing is 4 into R2, right? 4 into R2 we have here 4 into R2 we have here 7, right? So 4 into 7 will get 28, right? 50 minus 28, right? 50 minus 28 will get 22 is the answer. Clear? Right? So this is what R3 interchange with 5R3 minus 4R2. So obviously leading element 1 below element 0, leading element 5 below element 0. So we shall check here. So before the leading element, how many zeros we have here? 1 0 ide. ನೆಕ್ಸ್ಟ್ ಏನಾಗಬೇಕಿದು, ಈ 1 0 ಇದೆಯಲ್ಲ, ನೆಕ್ಸ್ಟ್ ರೋ ಅಲ್ಲಿ ಈ ನಂಬರ್ ಈ 0 ಬಿಫೋರ್ ದ ಲೀಡಿಂಗ್ ಎಲಿಮೆಂಟ್ ಮೋರ್ ದೆನ್ 1 0 ಬರೋಕ್ ನಮಗೆ, ರೈಟ್? ನೆಕ್ಸ್ಟ್ ರೋ ಅಲ್ಲಿ 33 ಇಸ್ ದ ಲೀಡಿಂಗ್ ಎಲಿಮೆಂಟ್, ಸೊ ಮೋರ್ ದೆನ್ 1 zeros ವಿ ಹ್ಯಾವ್. ದೆನ್ ಇಟ್ ಸ್ಯಾಟಿಸ್ಫೈಸ್ ದ ಎಕಲಾನ್ ಫಾರ್ಮ್, ರೈಟ್? ಇದೇನಾಗುತ್ತೆ ಅವಾಗ ಎಕಲಾನ್ ಫಾರ್ಮ್ ರೆಡ್ಯೂಸ್ ಆಗಿದೆ ಅಂತ. ಸೊ ಫರ್ದರ್ ಯು ಹ್ಯಾವ್ ಟು ಸಿಂಪ್ಲಿಫೈ. ಆಲ್ರೆಡಿ ಇದು ಎಕಲಾನ್ ಫಾರ್ಮ್ ರೆಡ್ಯೂಸ್ ಆಗಿದೆ, ದಟ್ಸ್ ಎನಫ್. ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಸಾಕು. ಕ್ಲಿಯರ್? ಅಬ್ಸರ್ವ್ ಕೇರ್ಫುಲಿ ಹಿಯರ್. ಲೀಡಿಂಗ್ ಎಲಿಮೆಂಟ್ 1 ಬಿಲೋ ಎಲಿಮೆಂಟ್ 0, leading element 5 below element 0. Number of 0 appear before the leading element should be greater than its previous 0. Clear? These are the conditions we have. Leading element 1 below element 0, leading element 5 below element 0, and also it satisfy leading element 5. How many zeros we have here? Only 1 zeros. Here leading element 33, how many zeros we have here? 2 zeros. 2 irbodu, more than 2 irbodu, so no problem. Clear? So rank of a matrix. So rank of a matrix ಹೆಂಗೆ ಫೈಂಡ್ ಮಾಡ್ತೀವಿ ಅಂತಂದ್ರೆ, we shall consider number of non-zero rows, right? We shall consider total number of non-zero rows. Total number of non-zero rows ಅಂತ ಹೇಳಿದ್ರೆ, here ಎಲ್ಲವೂ 0 ಇತ್ತು ಅಂದ್ರೆ that is 0 row. ನಮಗೆ ಎಕ್ಲಾನ್ ಫಾರ್ಮ್ ಅಲ್ಲಿ ಇದು 0 0 0 0 ಬಂದ್ರೆ that is 0 row ಆಗುತ್ತೆ. non-zero rows ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಪ್ರೆಸೆಂಟ್ ಇದ್ರೆ that is non-zero row. 0 ರೋ, ನಾನ್ 0 ರೋ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು ನಿಮಗೆ.
ಆಲ್ ದ ಎಲಿಮೆಂಟ್ 0 0 0 0 0 ಇತ್ತು ಅಂತ ಹೇಳಿದ್ರೆ ದಿಸ್ ಇಸ್ 0 ರೋ, ರೈಟ್. ಸೊ ನಾನ್ 0 ರೋ ಅಂತ ಹೇಳಿದ್ರೆ ಒಂದು ಎಲಿಮೆಂಟ್ ಶುಡ್ ಬಿ ಪ್ರೆಸೆಂಟ್, ದಟ್ಸ್ ಎನ್ ಆಫ್ 0 0 1 0 ಇತ್ತು ಅಂತ ಹೇಳಿದ್ರೆ, ಇಲ್ಲ 0 0 12 0 ಇತ್ತು ಅಂತ ಹೇಳಿದ್ರೆ 12 ಪ್ರೆಸೆಂಟ್ ಇದೆ ನಮಗೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಇದು ನಾನ್ 0 ರೋ. ಈ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಳ್ಬೇಕಂತ ಹೇಳಿದ್ರೆ, ಸೊ ವಿ ಶಲ್ ಕನ್ಸಿಡರ್ ನಾನ್ 0 ರೋಸ್, ರೈಟ್. ಎಕಲಾನ್ ಫಾರ್ಮ್ ರಿಡ್ಯೂಸ್ ಆಗಬೇಕು ಅಂಡ್ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಬೇಕಂತ ಹೇಳಿದ್ರೆ ವಿ ಶಲ್ ಕನ್ಸಿಡರ್ ನಾನ್ 0 ರೋ. ಸೊ ಹೌ ಮೆನಿ ನಾನ್ 0 ರೋಸ್ ವಿ ಹ್ಯಾವ್ ಹಿಯರ್? ಆಬ್ವಿಯಸ್ಲಿ 3, 1 2 3. ಕಂಪ್ಲೀಟ್ ಆಗಿ 0 ಇದ್ರೆ ದಟ್ ಈಸ್ 0 ರೋ. ಸೊ ಒಂದು ಎಲಿಮೆಂಟ್ ಪ್ರೆಸೆಂಟ್ ಇತ್ತು ಅಂದ್ರೆ ದಟ್ ಈಸ್ ವಾಟ್? ನಾನ್ 0 ರೋ, ರೈಟ್. ಸೊ therefore rank of a matrix, row of a, rank of a matrix ಹೆಂಗ್ ಡಿನೋಟ್ ಮಾಡ್ತೀವಿ ನಾವು? ರೋ ಇಂದ ಡಿನೋಟ್ ಮಾಡ್ತೀವಿ. ಸೊ ರೋ ಆಫ್ ಎ ಇಸ್ ಈಕ್ವಲ್ ಟು 3. ಕ್ಲಿಯರ್? ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ದಾರೆ ಇಲ್ಲಿ ಅವರು, ರೈಟ್. R2/5 ಅಂದ್ರೆ ಫರ್ದರ್ ಸಿಂಪ್ಲಿಫಿಕೇಶನ್ ಇಸ್ ನಾಟ್ ನೆಸೆಸರಿ ಹಿಯರ್. ದಿಸ್ ಇಸ್ ಎನಫ್, ಐ ಥಿಂಕ್ ಸೊ. ಕ್ಲಿಯರ್? ನೆಕ್ಸ್ಟ್ ಇಯರ್ ಸೆಕೆಂಡ್ ಎಕ್ಸಾಂಪಲ್. ಸೊ reduce the matrix into its echelon form and hence find its rank, right. Reduce the matrix into its echelon form and hence find its rank, right. So obviously A is equal to, we shall consider the given matrix 3 to 1 2 1 1 6 to 4, right. So better we shall take R3 divide ಮಾಡೋ ಚಾನ್ಸ್ ಇದೆ, ಯಾಕಂದ್ರೆ we have here 6 2 4 ಅಂದ್ರೆ ಮ್ಯಾಟ್ರಿಕ್ಸ್ ಚಿಕ್ಕದಾದಷ್ಟು ನಮಗೆ ಏನಾಗುತ್ತೆ ಅಂದ್ರೆ ನಂಬರ್ ದೊಡ್ಡದಕ್ಕಿಂತಲೂ ಸಿಂಪಲ್ ನಂಬರ್ಸ್ ಇದ್ರೆ ರೋ ಆಪರೇಷನ್ಸ್ಗೆ ಈಸಿ ಆಗುತ್ತೆ. ದಟ್ ಇಸ್ ನಾಟ್ ಮ್ಯಾಂಡೇಟರಿ, ಅದು ಮಾಡಲೇಬೇಕು ಅಂತೇನಿಲ್ಲ, ನಮ್ಮ ಕನ್ವೀನಿಯಂಟಿ ಮಾಡ್ಕೊಂತಿದ್ದೇವೆ ಅಷ್ಟೇ ಅದನ್ನ. ಕ್ಲಿಯರ್? ಬೇಕಾದ್ರೆ 6 to 4 ಹಾಗೆ ಇಟ್ಕೊಂಡು ಬೇಕಾದ್ರೆ ಮಾಡ್ಬೋದು, ತೊಂದರೆ ಇಲ್ಲ, ರೈಟ್. ಸೊ ಡಿವೈಡ್ ಬೈ R3 is divided by R2, ರೈಟ್. R3 is divided by 2 is a complete R3 ನ, ಇದು R1 R2 R3, ಈ ಕಂಪ್ಲೀಟ್ R3 ನ ಡಿವೈಡ್ ಬೈ 2 ಮಾಡ್ತೀನಿ. ಕ್ಲಿಯರ್? ಡಿವೈಡ್ ಬೈ 2 ಮಾಡಿದಾಗ 2 3s 2 1s 2 2s. Clear? So we'll get this matrix, right. ಹೀಗ ಅಬ್ಸರ್ವ್ ಕೇರ್ಫುಲಿ. 3 is the leading element. ಏನೇನು 0 ಆಗಬೇಕು? 2 0 ಆಗಬೇಕು, 3 0 ಆಗಬೇಕು, ರೈಟ್. ಗೊತ್ತಾಗಿದೆ ಆಲ್ರೆಡಿ ನಿಮಗೆ. 2 0 ಆಗಬೇಕು, 3 0 ಆಗಬೇಕು. 2 0 ಆಗಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಪರ್ಫಾರ್ಮ್ R2 ಇಂಟರ್ಚೇಂಜ್ ವಿತ್ 3R2 minus 2R1. ಸೊ R1 ಜೊತೆನೆ ಮಾಡ್ಬೇಕೀಗ, ಅಲ್ವಾ. ಅದೇನಾಗುತ್ತೆ 3 into R2 ಅಂದ್ರೆ 3 2s 6 minus 2 into R1 ಅಂತ ಹೇಳಿದ್ರೆ 2 3s 6 6 minus 6 0. You have to focus on this element only. Further answer ಏನಾರ ಬರಲಿ, ನೋ ಪ್ರಾಬ್ಲಮ್, ಕೀಪ್ ಇನ್ ಮೈಂಡ್, ರೈಟ್. ಸೊ ಇದನ್ನ 0 ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು ನನಗೆ? ಆಪರೇಷನ್ R2 ಮೇಲೆ ರೋ 2 ಮೇಲೆ ಪರ್ಫಾರ್ಮ್ ಮಾಡಬೇಕಲ್ವಾ, ರೈಟ್. ಸಿಯರ್ 3R2 minus 2R1. ಆಬ್ವಿಯಸ್ಲಿ 3 ಇಂಟು ತೋರಿಸ್ಬಿಡ್ತೀನಿ ಒಂದು ಸಿಯೋ 3 ಇಂಟು, ರೈಟ್. R2 ಎಲಿಮೆಂಟ್ ಏನಿದೆ ನಮಗೆ 2 ವಿ ಹ್ಯಾವ್ ಮೈನಸ್ 2 ಇಂಟು R1 ವಿ ಹ್ಯಾವ್ ಹಿಯರ್ 3, ರೈಟ್. ಸೊ ಅಲ್ಲಿಗೇನಾಯಿತು 2 ಇಂಟು 3 6 ಮೈನಸ್ 3 ಇಂಟು 2 6 2 ಇಂಟು 3 6 6 minus 6 is equal to 0 we have. Here 0 we have. Similarly 3 into 1 3, right. 3 into 1 3 minus 2 2s are 4, right. 3 minus 4, answer will be minus 1. Next 3 into 1 3 minus 2 into 1 2, 3 minus 2 1 we have. I think so. First example explain ಮಾಡಿದ್ದೀನಿ, ಗೊತ್ತಾಗಿದೆ ಅನ್ಕೊಂತೀನಿ ನಾನು ಇದನ್ನ. ಕ್ಲಿಯರ್? ನೆಕ್ಸ್ಟ್ 3 0 ಆಗಬೇಕು. 3 0 ಆಗ್ಬೇಕಂತ ಹೇಳಿದ್ರೆ ಯು ಡೋಂಟ್ ಟೇಕ್ R2 ತಗೊಳಂಗಿಲ್ಲ, ಯಾಕಂದ್ರೆ R2 ನಂಬರ್ ಆಲ್ರೆಡಿ ಚೇಂಜ್ ಆಗ್ಬಿಡ್ತಾವೆ ನಿಮಗೆ ಅಲ್ಲಿ. ಸೊ R2 ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಯು ಡೋಂಟ್ ಟೇಕ್ R2, ಯು ಹ್ಯಾವ್ ಟು ಟೇಕ್ R1 ಇಟ್ ಸೆಲ್ಫ್. R1 ತಗೋಬೇಕು ನೀವು. ಅಲ್ಲಿಗೆ ಏನಾಗುತ್ತೆ R3 minus R1. ಇಟ್ಸ್ ವೆರಿ ಸಿಂಪಲ್. 3 ದಿಸ್ ಇಸ್ 3 3 minus 3 obviously 0. 1 minus 2 obviously minus 1. 2 minus 1 obviously 1. 3 is the leading element, below element 0 ಆಯಿತು, ಅಂಡ್ ಇದನ್ನು 0 ಮಾಡಬೇಕಾಯಿತು, 3 0 ಆಯಿತು. ಈಗ -1 is the leading element, ಕೀಪ್ ಇನ್ ಮೈಂಡ್. -1 is the leading element. ಸೊ ಬಿಲೋ ದ ಎಲಿಮೆಂಟ್ ಈಗ -1 ಏನಾಗಬೇಕೀಗ, ಇದು 0 ಆಗಬೇಕೀಗ. ಇಟ್ಸ್ ಕ್ಲಿಯರ್? ಲೀಡಿಂಗ್ ಎಲಿಮೆಂಟ್ -1, ಈ ಬಿಲೋ ಎಲಿಮೆಂಟ್ ಏನಾಗಬೇಕೀಗ 0 ಆಗಬೇಕೀಗ. -1 0 ಆಗಬೇಕೀಗ. ಸೊ ಆಬ್ವಿಯಸ್ಲಿ ಏನ್ ಮಾಡ್ಬೇಕು ಅದಕ್ಕೆ? -1 0 ಆಗ್ಬೇಕಂತ ಹೇಳಿದ್ರೆ ಆಪರೇಷನ್ ಆನ್ R3, ರೈಟ್. R3 ಮಾಡಿದಾಗ R3 minus R2 ಆಬ್ವಿಯಸ್ಲಿ 0 ಆಗುತ್ತೆ. R3 0 ಇದೆ, ನೋಡ್ಬಿಡಿ ಇಲ್ಲಿ R3 0 ಇದೆ. ಕ್ಲಿಯರ್? 0 minus 0 0 will get -1 minus of -1, right. -1
minus of minus 1. Clear? So which is equal to minus 1 minus into minus plus 1, which is equal to 0 we have. Clear? So obviously 0 we have here, right? So minus 1 minus into minus 1, it becomes plus 0. 1, R3 1 ಇದೆ, right? Minus R2, 1 minus 1, obviously 0 will get, right? Obviously 0 will get. So echelon form reduce ಆಗಿದೆ. 3 is the leading element, below element 0 ಆಯಿತು. minus 1 is the leading element, below element 0 ಆಯಿತು. minus 1 ಗಿಂತ ಎಷ್ಟು 0 ಇದಾವೆ ಇಲ್ಲಿ? 1 0 ಇದೆ. ನೆಕ್ಸ್ಟ್ ರೋ ಅಲ್ಲಿ ಲೀಡಿಂಗ್ ಎಲಿಮೆಂಟ್ ಇಲ್ಲೇ ಅಲ್ಲ, ಎಲ್ಲ 0 ಇದೆ, ನೋ ಪ್ರಾಬ್ಲಮ್. ಇಲ್ಲಿ ಲೀಡಿಂಗ್ ಎಲಿಮೆಂಟ್ ಏನ್ 0 ಬಂದಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ನೆಕ್ಸ್ಟ್ ರೋ ಅಲ್ಲಿ ಇರ್ಬೇಕು ನಮಗೆ, ಆಬ್ವಿಯಸ್ಲಿ ಇದೆ. ಬಿಫೋರ್ ದ ಲೀಡಿಂಗ್ ಎಲಿಮೆಂಟ್ ಹೌ ಮೆನಿ zeros we have here? 3. ಇಲ್ಲಿ 1 ಇತ್ತು, 1 is greater than ನಂಬರ್ ಆಫ್ zeros. ಕ್ಲಿಯರ್? ಸೊ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್, ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಗೆ ಬರೀತೀರಾ ಹಾಗಾದ್ರೆ? ನಂಬರ್ ಆಫ್ ನಾನ್ ಜೀರೋ ರೋಸ್, ಟೋಟಲ್ ನಂಬರ್ ಆಫ್ ನಾನ್ ಜೀರೋ ರೋಸ್, don't consider zero row, right? Non-zero row, right? So how many non-zero rows we have here? Right, 1 2. Therefore rank of a matrix A is equal to 2. This should be a zero row. Clear? This should be a zero row, right? So we shall consider only non-zero row. Therefore rank of a matrix A is equal to 2 we have. Next example. Find the rank of the following matrix by elementary row operations, right? By elementary row operations. So here, let matrix A is equal to, we shall take. Clear? Matrix A is equal to, we shall take 0 1 minus 3 1 1 0 1 1 3 1 0 2. Better interchange with R1, interchange with R2. Change agide. R1 interchange with R2 will get 1 0 1 0 1 1 0 1 minus 3 1, right? 0 1 minus 3 minus 1. R1 interchange with R2. ಅಲ್ಲಿಗೆ ಏನಾಯ್ತು? ಲೀಡಿಂಗ್ ಎಲಿಮೆಂಟ್ 1 ಇದೆ, ಬಿಲೋ ಎಲಿಮೆಂಟ್ 0 ಸಿಕ್ಕೇ ಬರುತ್ತೆ ವಿತೌಟ್ ರೋ ಆಪರೇಷನ್ಸ್, ವಿತೌಟ್ ಪರ್ಫಾರ್ಮಿಂಗ್ ರೋ ಆಪರೇಷನ್ಸ್. ಲೀಡಿಂಗ್ ಎಲಿಮೆಂಟ್ 1, ಬಿಲೋ ಎಲಿಮೆಂಟ್ 0 ಆಯ್ತು. ನೆಕ್ಸ್ಟ್ 3 ಶುಡ್ ಬಿ ಎ 0, ಕರೆಕ್ಟಾ? 3 ಶುಡ್ ಬಿ ಎ 0. 3 ಶುಡ್ ಬಿ ಎ 0 ಅಂದ್ರೆ R3 we shall take with R1. 3 minus into R1 ಗೆ 3 ನ ಮಲ್ಟಿಪ್ಲೈ ಮಾಡಿದ್ರೆ 3 ಆಯ್ತಿದ್ದು. 3 minus 3 0 will get, right? Similarly R3 1 1 minus 3 into R1 ಅಂದ್ರೆ 0, 3 into 0 ಅಂದ್ರೆ 3 ಆಗುತ್ತೆ. 1 minus 0 1 will get. R3 0 we have here, minus 3 into 1 minus 3 will get. R3 2 we have here, 2 minus 3 into 1 3, 2 minus 3 will get minus 1, right? Leading element 1, below elements 0, right? 1 is the leading element, below element ಇದೇನಾಗಬೇಕು ನಮಗೆ ಈಗ 0 ಆಗಬೇಕು. ಇದು below element 0 ಆಗಬೇಕಂತಂದ್ರೆ we have to perform row operations again, right? ಏನಾಗುತ್ತೆ ಹಾಗಾದ್ರೆ ಆಪರೇಷನ್ ಆನ್ R3. R3 changes with R3 minus R2. ಇದು 0 ಆಗಬೇಕಂತಂದ್ರೆ 1 minus 1 R2, R3 is 1, R2 1, 1 minus 1 0 we have. Minus 3 minus of minus 3 0, minus 1 minus of minus 1 0, right? So obviously echelon form reduce ಆಯ್ತು. Leading element 1, below element 0 we have. Leading element 1, below element 0 we have. Number of 0 appear before the leading element, right? ಇಲ್ಲಿ 1 0 ಇದೆ, after that we have here 4 zeros. Is it clear? So therefore we shall take rank of a matrix here, total number of non-zero rows. How many non-zero rows we have here? 1 2. So this is what? 0 row. Clear? So we'll get 2 non-zero rows we have here. That is a rank of a matrix A is equal to 2, right? So this is about a rank of a matrix. Please drop your attendance. Chat box ಅಲ್ಲಿ attendance drop ಮಾಡಿ. Evasion number, your name. You have 1 minute time. Please drop your evasion number and your name. Chat box ಅಲ್ಲಿ.